ನಮಸ್ಕಾರ. ಬರ್ರಿ ಉತ್ತರ ಕರ್ನಾಟಕ ಲಾಗಿಗೆ. ಇವತ್ತು ನಾವು ಇಸ್ಕಾನ್ ಟೆಂಪಲ್ಗೆ ಹೋಗೋಣಂತ. ಹಂಗೆ ಒಳಗೆ ಹೋದ್ವಿ ರೀ. ಇವತ್ತು ವೈಕುಂಠ ಏಕಾದಶಿ ಇತ್ತು, ಅದಕ್ಕೆ ಹೋಗ್ಬೇಕನ್ನಿಸ್ತು ಹೋದೆ. ಹುಬ್ಬಳ್ಳಿ ಮತ್ತು ಧಾರವಾಡ ದಾರಿ ಒಳಗೆ ಇದು ಲೊಕೇಟೆಡ್ ಐತ್ರಿ. ಬರ್ರಿ, ಇದು ಮೇ ಬಿ ಲೈಟಿಂಗ್ಸ್ ಎಲ್ಲ ಸ್ವಲ್ಪ 6 ಗಂಟೆ 7 ಗಂಟೆ ಸುಮಾರು ಹಾಕ್ಬೋದು. ಬಟ್ ನಾವು ಜಲ್ದಿ ಹೋಗಿದ್ವಿ ರೀ. ಸಂಜೆಗೆ 4:15 5 ಗಂಟೆ ಆಗಿತ್ತು. ಬರೀ ಹಂಗೆ ಒಳಗೆ ಹೋದ್ವಿ. ಅಲ್ಲಿ ಗಂಧದ ನಾಮ ಹಚ್ತಾರಲ್ರಿ, ಅದನ್ನು ಹಚ್ಚಾಕಂತ ಹೇಳಿನ 3 ಮಂದಿ ನಿಂತಿದ್ರಿ. ಅವ್ರ ಕಡೆ ಅಂತ ಫಸ್ಟ್ ಅದನ್ನು ಹಚ್ಕೊಂಡಿರಿ. ಆಮ್ಯಾಗ ನೋಡ್ರಿ ಡೆಕೋರೇಷನ್ ಅನ್ಕರ್ ಭಾಳ ಚಂದ ಮಾಡಿದ್ರಿ, ಭಾಳ ಅಗದಿ ಚಂದ ಮಾಡಿದ್ರು ನೋಡ್ರಿ. ಹಂಗೆ ಒಳಗೆ ಹೋದ್ವಿ. ಯಾರು ಅರ್ಚನೆ ಮಾಡಿಸ್ಬೇಕಂತಂದ್ರೆ 501 ರೂಪಾಯಿ ಕೊಟ್ಟು ಅರ್ಚನೆ ಮಾಡಿಸ್ಬೋದಿತ್ತು. ಬಟ್ ನಾವು ಮಾಡಿಸ್ಲಿಲ್ಲ, ಹಾಗೆ ಸುಮ್ಮನೆ ಒಳಗೆ ಹೋದ್ವಿ ರೀ. ಇಲ್ಲ ಅಜ್ಜಾರ ಅಂದರು ಹಂಗಲ್ಲ, ಹಿಂಗೆ ಹೋಗ್ಬೇಕು, ಒಳಗೆ ಹೋಗ್ರಿ ಪಾಳೆ ಹಚ್ಚಿ ಅಂತೇಳಿ. ಹ್ಞೂ ಅಂತೇಳಿ ಹೋದ್ವಿ ರೀ. ಆಮ್ಯಾಗ ಮೆಟ್ಲ ಹತ್ಕೊಂಡು ಹೋದ್ವಿ. ಈಗ ಬರ್ರಿ ಗುಡಿ ಒಳಗೆ ಎಂಟ್ರ್ ಆಗೋಣಂತ. ನೋಡ್ರಿ ಗುಡಿ ಒಳಗೆ ಎಂಟ್ರ್ ಆದ ಕೂಡ ಡೆಕೋರೇಷನ್ ಏನು ಚಂದ ಇತ್ತಂದ್ರಿ, ಭಾಳ ಚಂದ ಇತ್ತು ರೀ. ಆಮ್ಯಾಗ ರಶ್ಶೂ ಅಷ್ಟೇ ಐತ್ರಿ. ಆದ್ರೆ ಭಾಳ ಮನಸ್ಸಿಗೆ ಶಾಂತ ಅನ್ನಿಸ್ತು ನೋಡ್ರಿ. ನೀವು ಬಂದು ಹೋಗ್ರಿ ಒಂದ್ಸತ ಅಂತ ಹೇಳ್ತೀನಿ. ಬೇರೆ ದಿನದಾಗ ಬೇಕಂದ್ರೆ ಇಲ್ಲಿ ಭಜನೆ ಮಾಡಾಕತ್ತಿದ್ರಿ. ಅವರು ಭಾಳ ಚಂದ ಭಜನೆ ಮಾಡತ್ತಿದ್ರು ನೋಡ್ರಿ. ಇಲ್ಲೆಲ್ಲ ನಿಮ್ಗೆ ಏನಾರು ಬುಕ್ ತೊಗೋಬೇಕಂದ್ರೆ ತೊಗೋಬೋದು ರೀ. ಅಲ್ಲೇ ಬುಕ್ಸು ಇಟ್ಟಾರ. ಭಜನೆ ಅನ್ಕರ್ ಸೂಪರ್ ಮಾಡಿದ್ರಿ. ಬರ್ರಿ ಹಂಗೆ ನೋಡ್ರಿ ಎಷ್ಟು ಮಂದಿ ಕುಂತಾರ ಭಜನೆ ಮಾಡ್ಕೊಂತ. ಇಲ್ಲಿ ದರ್ಶನಕ್ಕೆ ಅನ್ಕರ್ ಪಾಳೆ ಐತೆ ನೋಡ್ರಿ. ಅಂತೂ ಇಂತೂ ನಮ್ದು ದರ್ಶನದ ಟೈಮ್ ಬಂತ್ರಿ. ನೋಡ್ರಿ ಇವರೆಲ್ಲರೂ ಸ್ಪೆಷಲ್ ಪೂಜೆ ಮಾಡಿಸಿದವ್ರು. ಅವರಿಗೆ ಅಲ್ಲಿ ಡೈರೆಕ್ಟ್ ಎಂಟ್ರಿ ಐತ್ರಿ. ನೋಡ್ರಿ ಶ್ರೀಕೃಷ್ಣ ಪರಮಾತ್ಮನ ಏನು ಚಂದ ಮಾಡ್ಯಾರ ನೋಡ್ರಿ. ಏನು ಎದ್ದು ಬಂದು ಕುಂತಾರೇನ ಅನ್ನೋರು ಗತ್ತೆ ಮಾಡ್ಯಾರ ನೋಡ್ರಿ. ಅಷ್ಟು ಚಂದ ಡೆಕೋರೇಷನ್ ಆಗೈತೆ. ಆಮೇಲೆ ಗುರುಗಳ್ದು ಆಶೀರ್ವಾದ ತೊಗೊಂಡ್ವಿ ರೀ. ಹಂಗೆ ಸೀದಾ ಬಂದು ನಾವು ಒಂದು ಹಾಫ್ ಆನ್ ಅವರ್ ನಾವು ಒಂದು ಸ್ವಲ್ಪ ಶ್ರೀಕೃಷ್ಣ ಪರಮಾತ್ಮಂದು ಭಜನೆ ಮಾಡಿದ್ವಿ. ಹಂಗೆ ಬಾಜುಕ್ಕೆ ಭಜನೆ ನಾವು ಮುಗಿಸ್ಕೊಂಡು ಅದು ಇನ್ನೂ ನಡೆದಿತ್ತು ರೀ. ಬಟ್ ನಾವು ಸ್ವಲ್ಪ ಎದ್ದು ಬಂದ್ವಿ ರೀ. ಅಲ್ಲಿ ಹೋಮ ನಡೆದಿತ್ತು ನೋಡ್ರಿ. ಅಂದ್ರೆ ಹಂಗೆ ಸೀದಾ ಬಂದ್ವಿ ರೀ. ಆಮೇಲೆ ಅಲ್ಲಿ ಪಾಳೆ ಹಚ್ಚಿದ್ವಿ ತೀರ್ಥ ತೊಗೊಳಕಂತ ಹೇಳಿ. ಅದಕ್ಕೂ ರಶ್ ಐತ್ರಿ. ಬರ್ರಿ ನೋಡ್ರಿ ತೀರ್ಥ ಕೊಟ್ಟರು, ತೀರ್ಥ ತೊಗೊಂಡ್ವಿ. ಅಲ್ಲೇ ಬಾಜು ಇಲ್ಲೇ ಹಂಗೆ ಇಲ್ಲೇ ಮ್ಯಾಗ ಹತ್ತಿ ಹೋದ್ರಿ. ಇಲ್ಲೇ ಅನಂತ ಪದ್ಮನಾಭಂದ ಡೆಕೋರೇಷನ್ ಮಾಡಿದ್ರಿ. ಎಷ್ಟು ಚಂದ ಮಾಡಿದ್ರಂದ್ರೆ ಹೇಳಕ್ಕೆ ಆಗಂಗಿಲ್ಲ ರೀ. ನೋಡಿಬಿಡ್ರಿ ನೀವು. ನೋಡ್ರಿ ಏನು ಚಂದ ಮಾಡ್ಯಾರ. ಮಂಗಳಾರತಿ ನಡೆದೈತೆ ರೀ. ನಾವು ಹೋದ ಕೂಡಲೇ ಭಾಳ ಚಂದ ಮಾಡ್ಯಾರ ನೋಡ್ರಿ ಡೆಕೋರೇಷನ್. ನೋಡ್ರಿ ಎಷ್ಟು ಚಂದ ಮಾಡ್ಯಾರಲ್ಲ. ಹಂಗೆ ಇಲ್ಲೇ ಡೆಕೋರೇಷನ್ ನೋಡ್ಕೊಂತ ಹಿಂಗೆ ಹೊರಗೆ ಹೊಂಟಿದ್ವಿ ರೀ. ಅಲ್ಲಿ ಒಬ್ಬರ ಭಟ್ರು ಅದಾರಲ್ಲ, ಇಲ್ಲ ಇಲ್ಲೇ ಇದ್ರದ್ದು ಫ್ರೀ ಐತಿ ಅಂದ್ರೆ ಹೂವಿನ ಪೂಜೆ ಫ್ರೀ ಐತಿ, ಬರ್ರಿ ಕುಂದ್ರಿ ಮಾಡ್ಬರ್ರಿ ಅಂತಂದ್ರೆ ಏನೋ ನಮ್ಮ ಪುಣ್ಯ ನೋಡ್ರಿ. ಪೂರ್ವ ಜನ್ಮದ ಕುಂತ್ವಿ ನಾವು ಪೂಜೆಗೆ ಅಂತ ಹೇಳಿ. ನೋಡ್ರಿ ಈಗ ಪೂಜಾ ಮಾಡತ್ತೇವಿ. ಭಟ್ರಲ್ಲಿ ಮಂತ್ರ ಅನ್ನತ್ತಿದ್ರು. ಪೂಜಾ ಮಾಡಿದ್ವಿ ರೀ. ನೋಡ್ರಿ ಇಷ್ಟು ಮಂದಿ ಕುಂತಾರ ನಮ್ಮ ಜೊತೆ. ಹಂಗೆ ಪೂಜೆ ಮುಗಿತ್ರಿ. ಮ್ಯಾಗ ಬಂದ್ವಿ. ಅಲ್ಲೇ ಇದನ್ನು ಭಗವದ್ಗೀತೆ ಸೆಲ್ ಮಾಡತ್ತಿದ್ರಿ. ಆಮ್ಯಾಗ ನೋಡಿದ್ವಿ. ನನಗೂ ಏನೋ ತೊಗೋಬೇಕಪ್ಪ ಅಂತ ಅನ್ನಿಸ್ತು. 1-2 ಬುಕ್ ತೊಗೊಂಡ್ವಿ ರೀ ನಾನು. ಭಗವದ್ಗೀತೆ ನೋಡ್ರಿ ಭಗವದ್ಗೀತೆ ತೊಗೊಂಡೆ ನಾನು. ಹಂಗೆ ಮುಂದೆ ಬಂದೆ ರೀ. ಬಂದ ಕೂಡಲೇ ಹೋಮ ನಡೆದಿತ್ತು. ಹೋಮ ಕುಂತೇರಿ. ನೋಡ್ರಿ ಇಲ್ಲಿ ಹೋಮ ನಡೆದೈತಿ. ನಾವು ಅಲ್ಲಿ ಕುಂತಿದ್ವಿ ಒಂದು ಸ್ವಲ್ಪ ಹೊತ್ತು. ಆಮ್ಯಾಗ ಮನೆಗೆ ಹೊಂಟ್ವಿ. ಆಮ್ಯಾಗ ಲೈಟಿಂಗ್ಸ್ ಎಲ್ಲ ಹಚ್ಚಿದ್ರು. ಭಾಳ ಚಂದ ಕಾಣತ್ತಿದ್ರಿ ಗುಡಿ ಮಾತ್ರ. ಪ್ಲೀಸ್ ನನ್ನ ಚಾನಲ್ ಲೈಕ್ ಸಬ್ಸ್ಕ್ರೈಬ್ ಶೇರ್ ಮಾಡಿರಿ ವಿಡಿಯೋನ ಅನ್ಕೊತ ಇಷ್ಟಕ್ಕೆ ಈ ವಿಡಿಯೋನ ಮುಗಿಸಾಕತ್ತೀನಿ ರೀ.